ಮನಸ್ಸಲ್ಲಿ ಯಾರೂ ಇರದ పచ్చి పచ్చిక మనసు చేశారో దెబ్బలు పడతే రాజా దెబ్బలు పడతే రో దెబ్బ దెబ్బ దెబ్బలు పడతే ನಗಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಹೃದಯ ಮೌನ ಹಲೋ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗಳ ಪ್ರಿನ್ಸ್ ಕನ್ನಡ ಲಾಗ್ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯ ಶಾವಿಗೆ ಬಾತ್ ರೆಸಿಪಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಪಾತ್ರೆಗೆ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಶಾವಿಗೆ ಹಾಕಿ ಕೆಂಪುಗೆ ಬರೋವರೆಗೂ ಕೂಡ ಅದನ್ನು ಫ್ರೈ ಮಾಡಬೇಕು. ಶಾವಿಗೆನ ಕೆಂಪುಗೆ ಫ್ರೈ ಮಾಡಬೇಕು. ತದನಂತರ ಎಣ್ಣೆಯಲ್ಲಿ ಆದಷ್ಟು ಒಂದು ಸ್ಪೂನ್ ಹಾಕಿದರೆ ಸಾಕು, ಅಥವಾ ತುಪ್ಪ ಬೇಕು ಅಂದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಯೂಸ್ ಮಾಡಿರೋ ಅಂಥದ್ದು ಎಣ್ಣೆ ಮಾತ್ರ 1 ಸ್ಪೂನ್ ಹಾಕಿದ್ದೀನಿ. ಹಾಗೆ ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು. ಕಡಾಯಿಯಲ್ಲಿ ನೀರು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬಂದಾಗ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಶಾವಿಗೆ ಹಾಕಬೇಕಾಗುತ್ತೆ. ಶಾವಿಗೆ ಹಾಕಿದ ಮೇಲೆ ಈ ರೀತಿ ಕುದಿ ಇರುತ್ತೆ. ಯಾವ ಥರ ಬೆಂದಿದೆ ಅಂತೇಳಿ ಕೂಡ ನಾವು 1-2-3 ನಿಮಿಷ ಆಗಿ ಕುದಿಯೋಕ್ಕೆ ಬಿಡಬೇಕು. ಏಕೆಂದರೆ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಏನಾಗುತ್ತೆ, ಅದು ಮುದ್ದೆ ಆಗಿಬಿಡುತ್ತೆ. ಸೊ ಅದನ್ನು ಒಂದು 2-3 ಮಿನಿಟ್ಸ್ ಮಾತ್ರ ನೀರಲ್ಲಿ ಇದು ಮಾಡಬೇಕು. ಬಿಸಿನೀರನ್ನ ಶಾವಿಗೆ ಬೇಯಿಸ್ಕೊಂಬಿಟ್ಟು ಅದಕ್ಕೆ ತಣ್ಣೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತದನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಗೂ 2 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ತದನಂತರ ಅದಕ್ಕೆ 1 ಬೈ 1 ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಕರಿಬೇವಿನ ಸೊಪ್ಪು ಆ್ಯಂಡ್ ದೆನ್ ನೆಕ್ಸ್ಟು ಫ್ರೈ ಮಾಡ್ಕೊಳ್ತಾನೆ ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಫ್ರೈ ಮಾಡ್ಕೊಳ್ತಾನೆ ಇರಿ. ಅದು ಫ್ರೈ ಆದಮೇಲೆ ಅದಕ್ಕೆ ನೆಕ್ಸ್ಟು ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡಿ. ಈರುಳ್ಳಿಯಲ್ಲಿ ಚೆನ್ನಾಗಿ ಸ್ವಲ್ಪ ಒಂಬಣ್ಣೆ ಬರೋವರೆಗೂ ಕೂಡ ಏನು ಮಾಡಬೇಕು, ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಅನಿಸುತ್ತೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾ ಬರಬೇಕು. ನೆಕ್ಸ್ಟ್ ಐಟಮ್ ಆ್ಯಂಡ್ ಆಫ್ಟರ್ ಆಲ್ರೆಡಿ ನಾನು ಇಲ್ಲಿ ತರಕಾರಿನ ಆಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬಟಾಣಿಕಾಳು ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪೌಡ್ರ್ ಕೂಡ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಉಪ್ಪನ್ನು ಕೂಡ ಸೇರಿಸಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಆಲ್ರೆಡಿ ಇದರಲ್ಲಿ ನಾನು ಆಫ್ ಬಾಯ್ಲ್ ಮಾಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅಂಥ ನೆಸಸರಿ ಇರಲ್ಲ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಏನು ಬಸ್ಕೊಂಡಿರ್ತೀವಲ್ವ ಆ ಶಾವಿಗೆನ ಅಷ್ಟು ಕೂಡ ಆ್ಯಡ್ ಮಾಡಿಬಿಟ್ಟು ಅದನ್ನೇನು ಮಾಡಬೇಕು, ಎಲ್ಲ ಮಿಶ್ರಣ ಮಾಡಬೇಕು. ಅದನ್ನು ಮಿಶ್ರಣ ಮಾಡಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಯಾಕೆ ಅಂತ ಅಂದರೆ ಅದು ಅಂಟಂಟಾಗಿಬಿಡುತ್ತೆ. ನಮಗೆ ಬೇಕಾಗಿದ್ದು ಉದುರು ಆಗಲ್ವ, ಅಷ್ಟು ಕೂಡ ನಾವು ಮಿಶ್ರಣ ಮಾಡಿದಾಗ ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕರೆದಿಟ್ಟಿರೋ ಅಂತಹ ಶೇಂಗಾ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಹಾಕಬೇಕು. ಈ ವಿಡಿಯೋದಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ, ನಾನು ಹಾಕಿದ್ದೆ ಬಟ್ ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಇವಾಗ ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೋಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. Thank you for watching.